ನಮಸ್ಕಾರ ಜ್ಯೋತಿ ಮೇಡಮ್. ನೀವು 2 ದಿನದಿಂದ ಕೇಳ್ತಾ ಇದ್ದೀರಿ. ಇದನ್ನ ನಿಮ್ಮ ಹಸ್ಬೆಂಡ್ ಅವ್ರದ್ದು 2-3 ದಿನ ಇರ್ಬೋದು. ಯಾಕೆಂದರೆ ನಮ್ದು ಇಲ್ಲಿ ಅಮೆರಿಕಾದಲ್ಲಿ ಟೈಮು ಮತ್ತು ನಿಮ್ಮ ಟೈಮಿಗೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. 2-3 ದಿನದಿಂದ ಕೇಳ್ತಾ ಇದ್ದೀರಿ. ನಂದು 1 ವಾರದಿಂದ ಎಷ್ಟೋ ಇವು ಪೆಂಡಿಂಗ್ ಇದ್ದಾವೆ. ಎನಿಹೌ ಇಲ್ಲಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅಂತ ಹೇಳಿದಿರಿ. ನೀವು ದಿನೇಶ್ ಗುರೂಜಿ ಅಭಿಮಾನಿಗಳು ಅಂತ ಹೇಳಿದಿರಿ. ಗುರೂಜಿ ಅವ್ರ ಹೆಸರು ಹೇಳಿರೋದಕ್ಕೆ ನಾನೀಗ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮನ್ನೇ ಫಾಲೋ ಮಾಡ್ಕೊಂಡು ಎಲ್ಲರೂ ದಿನೇಶ್ ಗುರೂಜಿ ಅಭಿಮಾನಿಗಳು ಅಂತ ಹೇಳಿ ಪ್ರತಿ ಕಮೆಂಟ್ ಮಾಡೋದಾಗೆಲ್ಲ ನಾನು ಅವ್ರದ್ದು ವಿಡಿಯೋ ಬೇಗನೆ ಮಾಡ್ತೀನಿ. ಆಮೇಲೆ ನೀವು ಇದನ್ನ ಏನಂದರೆ ಸಬ್ಸ್ಕ್ರೈಬ್ ಆಗಿ ಪ್ರತಿ ವಿಡಿಯೋಗಳನ್ನು ಕಮೆಂಟ್ ಮಾಡ್ತಾ ಇರ್ರಿ. ನೈಸ್ ಅಂತ ಹೇಳ್ತಾ ಇರ್ರಿ. ನಾನು ಚೆನ್ನಾಗಿ ಹೇಳಿದ್ದೀನ ಇಲ್ಲ ಅಂತ. ನೈಸ್ ಅಂತ ಹೇಳಲೇಬೇಕು ಅಂತ ಇಲ್ಲ. ನಾವು ಚೆನ್ನಾಗಿ ಹೇಳಿಲ್ಲ ಅಂದಾಗೆ ನೀವು ಕಲ್ತ್ಬಿಟ್ಟು ಗುರೂಜಿ ಅವ್ರ ಕ್ಲಾಸಲ್ಲಿ ಕಲ್ತ್ಬಿಟ್ಟು ಆಮೇಲೆ ಚೆನ್ನಾಗಿಲ್ಲ ಅಂತ ಬೇಕಾದ್ರೆ ಹೇಳಿ, ಅವಾಗ ನಾನು ಒಪ್ತೀನಿ. ಬಟ್ ಎನಿಹೌ ನೀವು ಕ್ಲಾಸಸ್ ಸೇರ್ಕೊಳ್ಳಿ, ಕಲೀರಿ. ಯಾಕೆಂದರೆ ಇದು ಎಲ್ಲ ವಿಚಾರಗಳನ್ನು ನಾನು ಎಷ್ಟೋ ಜನರಿಗೆ ಇದನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ. ವಿಡಿಯೋ ಮಾಡಿ ಹಾಕಿದಾಗ ಅವರಿಗೆ ಚೆನ್ನಾಗಿಲ್ಲ ಅಂತ ಅನಿಸ್ತು ಅಂತಂದರೆ ಅವರು ಕಮೆಂಟೇ ಮಾಡೋದಿಲ್ಲ. ಅಂದರೆ ಚೆನ್ನಾಗಿಲ್ಲ ಅಂತ ಅಂದರೆ ಏನು, ನಾನು ಹೇಳಿದ್ದು ಸರಿ ಇಲ್ಲ ಅಂತ ಅಲ್ಲ, ಅವರಿಗೆ ಅದು ಚೆನ್ನಾಗಿ ಅನಿಸಿರೋದಿಲ್ಲ. ಅಂದರೆ ನಾ ಹೊಗಳು ಹೇಳಿಲ್ಲ ಅಥವಾ ಅವರಿಗೆ ರಿಲೇಟಿವಿಟಿ ಮುಟ್ಟಿಲ್ಲ ಅಥವಾ ಏನೋ ಒಂದಿರುತ್ತೆ. ಆ ಥರ ಏನಾದರೂ ಬಂದಾಗ ಅವ್ರೇನು ಮಾಡಿಬಿಡ್ತಾರೆ, ನನಗೆ ರಿಪ್ಲೈನೂ ಮಾಡದೆ ಹೋಗ್ಬಿಡ್ತಾರೆ. ಬೇಸಿಕಲಿ ನನ್ನ ಯಶಸ್ ಗೌಡ ಅಂತ ಆತ ಇನ್ನೂ ಭಾಳ ಚಿಕ್ಕ ಹುಡುಗ. ಆತ ನನಗೆ ಪದೇ ಪದೇ ಇದನ್ನ ಮಾಡಿ ಸರ್ ಹಾಕಿ 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 ಅಂತ ಹೇಳ್ದ. ನಿಜವಾಗ್ಲೂ ನಾನು ಒಂದೇ ಸಲ ವಿಡಿಯೋ ರೆಕಾರ್ಡಿಂಗ್ ಮಾಡಿದೆ. ಅವಾಗ ಸೌಂಡಿಂದೇನೋ ಪ್ರಾಬ್ಲಮ್ ಬಂತು. ಆಮೇಲೆ ಸರ್ ಸೌಂಡೇ ಇಲ್ಲ ಅಂತ ಅಂದ. ಅದೇನು ಅವನ ಹಣೆ ಬರೋನೋ ಏನೋ ಅಥವಾ ನನ್ನ ಹಣೆ ಬರೋನೋ, ಅವನ ಹತ್ರ ಬೇಜಾರು ಮಾಡಿಸ್ಕೊಂಡಿದ್ದೀನಿ ನಾನು. ಆಮೇಲೆ 2ನೇ ಸಲ ಮಾಡಿ ಹಾಕಿದೆ. ಆಮೇಲೆ ಅದೇನೋ ಟೈಮಲ್ಲಿ ಹೆಚ್ಚು ಕಮ್ಮಿ ಇತ್ತು ಅಂತ. ಆಮೇಲೆ 3ನೇ ಸಲ ಮಾಡಿ ಹಾಕಿದೆ. ಹೀಗೇನೆ 2-3 ಸಲ ಮಾಡಿ ಹಾಕಬೇಕಾಗಿ ಬಂತು. 3ನೇ ಸಲ ಮಾಡಿ ಹಾಕಾದ್ಮೇಲೆ ಅವನು ನೋಡಲೇ ಇಲ್ಲ ಅದನ್ನ, ಅಥವಾ ನೋಡಿದ್ನೋ ಅಥವಾ ಇಲ್ಲೋ ಒಂದು ಕಮೆಂಟ್ ಹಾಕಿಲ್ಲ. ಸರ್ ನಾನು ನೋಡಿದೆ, ನನಗೆ ಇಷ್ಟ ಆಗಿಲ್ಲ ಅಂತನಾದ್ರು ಬೈದು ಹಾಕಿ ಕಮೆಂಟು ನಾನು ಓದ್ಬಿಟ್ಟು ಡಿಲೀಟ್ ಮಾಡ್ತೀನಿ ಬೇಕಾದ್ರೆ. ಎನಿಹೌ ನಿಮ್ಮ ಹಸ್ಬೆಂಡ್ ನೀವು ರೋಣದವರು ಅಂತ ಹೇಳಿದಿರಿ. ರೋಣ ನನ್ನ ಬೆಸ್ಟ್ ಫ್ರೆಂಡ್ ರೋಣದಲ್ಲಿ ಇದ್ದಾನೆ, ಸಿದ್ಧಲಿಂಗಪ್ಪ ಚೋಳಣ್ಣವ್ರಂತ. ಅವ್ರ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ನನಗೆ ಬಹಳ ಪರಿಚಯ. ಬಹಳ ಕಾಲೇಜ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಗದಗ ರೋಣದಲ್ಲೆಲ್ಲ ಬಂದು ಮದುವೆನೆಲ್ಲ ಅಟೆಂಡ್ ಮಾಡಿದ್ದೆ. ಗದಗ್ನಲ್ಲಿ APMC ಪ್ರಾಜೆಕ್ಟ್ ಮಾಡಲಿಕ್ಕೆ ನಾನು ಬಹಳ ಟೈಮ್ ಹಿಂದೆ ಬಂದಿದ್ದೆ. ನಾನು ಫಾರ್ಮರ್ಸ್ ಸಪೋರ್ಟ್ ಮಾಡ್ತೀನಿ. ಈಗ ಬೇಸಿಕಲಿ ನಿಮ್ಮ ಯಜಮಾನ್ರ ಕುಂಡ್ಲಿ 17/10/1986 ಬೆಳಗ್ಗೆ 9:30 AM ಅಂತ ಹಾಕಿದಿರಿ. 17 ಇದು ಏನು ವಿಚಿತ್ರ ಅಂತಂದರೆ, ನನಗೆ ಗೊತ್ತಿರೋಂಗೆ ಅಕ್ಟೋಬರ್ 17ರಲ್ಲಿ ಹುಟ್ಟಿದವರು ಬಹಳ ಜನ ಪರಿಚಯ ಇದ್ದಾರೆ ನನಗೆ. ಯೋಗೇಶ್ ಅಂತ ಒಬ್ಬನ ಪರಿಚಯ ಇದ್ದಾನೆ. ನನ್ನ ಇನ್ನೊಬ್ಬರು ಅತ್ಯಂತ ಬೇಕಾದವರು ಒಬ್ಬರು, ಅವರು 17/10 ಹುಟ್ಟಿದ್ರು. ಅವ್ರದ್ದು ಸೇಮ್ ಚಂದ್ರ ರಾಹು, ಇದು ಈ ಚಂದ್ರ ರಾಹು ಮತ್ತು ಸೂರ್ಯ ಕೇತು ಇದ್ದಾರೆ. ಈಗ ನೋಡ್ರಿ ಅವ್ರದ್ದು ನಿಮ್ಮ ಯಜಮಾನ್ರದ್ದು ಕುಂಡ್ಲಿ. ತಪ್ಪು ತಿಳ್ಕೊಳ್ಳೋದ್ರಲ್ಲ ಅವಶ್ಯಕತೆ ಇಲ್ಲ, ನೆಗೆಟಿವಿಟಿ ಇದೆ ಸ್ವಲ್ಪ. ಏನಾಗಿದೆ ಅಂದರೆ ಸೂರ್ಯ ಮತ್ತು ಕೇತು 26 ಡಿಗ್ರಿ, ಕೇತು 26 ಡಿಗ್ರಿಯಲ್ಲಿದ್ದಾನೆ. ಸೂರ್ಯ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಎಲ್ಲ ಕೇಳಿದಿರಲ್ಲ ನೀವು. ಆಮೇಲೆ ಚಂದ್ರಗ್ರಸ್ತ ರಾಹು, ಇದು ರಾಹು ಮತ್ತು ಕೇತು. ಈಗ ಸೂರ್ಯಗ್ರಹಣ ಯಾವತ್ತಾಗುತ್ತೆ, ಚಂದ್ರಗ್ರಹಣ ಯಾವತ್ತಾಗುತ್ತೆ ಅನ್ನೋದು ಸ್ವಲ್ಪ ನೀವು ಗೂಗಲೆಲ್ಲ ಮಾಡಿ. ಹೀಗೆ ಗ್ರಹಣದ ಹಿಂದೆ ಮುಂದೆ ಇವರು ಹುಟ್ಟಿದ್ದಾರೆ ಅಂತ ಅನ್ಕೋತೀನಿ. ಈಗ ನಾವು ಬೇಸಿಕ್ ಪಂಚಾಂಗಕ್ಕೆ ಹೋಗಿ ನೋಡಿದ್ರೆ ಇಲ್ಲಿ ನೋಡಿ, ಪೂರ್ಣಿಮಾ ದಿನ ಅಂದರೆ ಇದು ಹುಣ್ಣಿಮೆ ದಿನನೇ ಚಂದ್ರಗ್ರಹಣ ಉಂಟಾಗೋದು. ಅಂದರೆ ನಮಗೆ ಚಂದ್ರ ಕಾಣ್ತಾ ಇರಬೇಕು, ಅದು ಚಂದ್ರ ಮುಚ್ಚಬೇಕು, ಆವಾಗ ಹುಟ್ಟಿರ್ತಾರೆ. ಆಮೇಲೆ ಇವರು ನಕ್ಷತ್ರ ನೋಡ್ರಿ, ರೇವತಿ ನಕ್ಷತ್ರ ಇದೆ. ರೇವತಿ ನಕ್ಷತ್ರ ಅಂತಂದರೆ ನಾನು ಇಲ್ಲೊಂದು ಆ ಕಡೆ ನೋಡ್ತಿದ್ದೀನಿ ಅಂದರೆ ಅಲ್ಲೊಂದು ಬೋರ್ಡಲ್ಲೆಲ್ಲ ಬರೆದ್ಬಿಟ್ಟಿರ್ತೀನಿ. ರೇವತಿ ನಕ್ಷತ್ರ ಅಂದರೆ ಅದು ಬುಧನ ನಕ್ಷತ್ರ. ಬುಧನ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಸೊ ಇವರಿಗೆ ಕೇತು ಅನ್ನೋದಿದೆಯಲ್ಲ, ಕೇತು ಇವರಿಗೆ ಸಂಪತ್ತು ತಾರೆಯಾಗಿ ಪರಿಣಮಿಸಿರುತ್ತೆ.
ಬಟ್ ಈ ಗ್ರಹಣ ಟೈಮಲ್ಲಿ ಹುಟ್ಟಿದಾಗ ನಾನು ಇನ್ನೂ ಬಹಳ ಅನುಭವ ಕಡಿಮೆ ನನಗೆ. ಇದು ಏನಂದರೆ ಅಶ್ಲೇಷ, ಜ್ಯೇಷ್ಠ, ರೇವತಿ ಇವು 3 ಇದಾವಲ್ಲ, ಬುಧನ ನಕ್ಷತ್ರಗಳು ಇದ್ದಾವೆ. ಆಮೇಲೆ ಈಗ ನಾವು ಬೇಸಿಕ್ ಪ್ಲಾನೆಟ್ಸ್ ನೋಡಿದ್ರೆ ಸೂರ್ಯ ಚಿತ್ತ ನಕ್ಷತ್ರದಲ್ಲಿದೆ, ಚಂದ್ರ ರೇವತಿ ನಕ್ಷತ್ರದಲ್ಲಿದೆ, ಅಂದರೆ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದಾಗ ರೇವತಿ. ಆಮೇಲೆ ಮಂಗಳ ಶ್ರವಣ ನಕ್ಷತ್ರದಲ್ಲಿದೆ, ಬುಧ ವಿಶಾಖ ನಕ್ಷತ್ರದಲ್ಲಿದೆ, ಜುಪಿಟರ್ ರೆಟ್ರೋಗ್ರೇಡೆಡ್ ಆಗಿದೆ, ವೀನಸ್ ರೆಟ್ರೋಗ್ರೇಡೆಡ್ ಆಗಿದೆ. ಇವರಿಗೆ ಮಾನಸಿಕವಾಗಿ ಅಂದರೆ ಸ್ವಲ್ಪ ಸುಮಾರಷ್ಟು ಇದನ್ನ ಧ್ಯಾನ ಅದು ಇದು ಎಲ್ಲ ಮಾಡಬೇಕು. ಯೋಗ, ಧ್ಯಾನ ಇವನ್ನೆಲ್ಲ ಮಾಡಿ ಮನಸ್ಸಿನ ಸ್ಥಿಮಿತವನ್ನು ಇಟ್ಕೊಂಡಿರಬೇಕು. ಆಮೇಲೆ ಬಹಳ ಇವ್ರ ಕುಂಡ್ಲಿಯನ್ನು ವಿಶೇಷವಾಗಿ ಗಮನಿಸಿದ್ದೀನಿ. ಬಹಳ ಜಾಬಲ್ಲಿ ಚೇಂಜಸ್ ಇರ್ತವೆ, ಜಾಬಲ್ಲಿ ಚೇಂಜಸ್ ಇರ್ತದೆ. ಹಾಗಾಗಿ ಚೇಂಜಸ್ ಅನ್ನೋದು ಕಾನ್ಸ್ಟಂಟ್ ಇವರಿಗೆ. ಸೊ ಚೇಂಜಸ್ ಅನ್ನೋದು ಕಾನ್ಸ್ಟಂಟ್ ಇರೋದಕ್ಕೆ ಏನು ಮಾಡಬೇಕು, ಚೇಂಜ್ ಆಗ್ತಾ ಇರೋದಕ್ಕೆ ಏನೂ ವಿಚಾರ ಮಾಡಬಾರ್ದು, ಚೇಂಜ್ ಆಗ್ತಾನೆ ಇರ್ಬೋದು. ಪುಣೆಗೆ ಹೋಗಿ ವರ್ಕ್ ಮಾಡಬೇಕು ಅಂತ ಹೇಳಿದಿರಿ, ಪುಣೆಗೆ ಹೋಗಿ ವರ್ಕ್ ಮಾಡೋದು ಒಳ್ಳೆಯದು. ಇವರು ಜಾಬಿಗೆ ಚಂದ್ರಕಾರಕ, ಚಂದ್ರ ಪದೇ ಪದೇ ಚೇಂಜ್ ಮಾಡುವಂತ ಇರ್ತಾನೆ. ಚಂದ್ರ ರೇವತಿ ನಕ್ಷತ್ರದಲ್ಲಿದ್ದಾನೆ. ಚಂದ್ರ ರೇವತಿ ನಕ್ಷತ್ರದಲ್ಲಿ ಇರೋ ಅಂದರೆ ರೇವತಿ ಬುಧನ ನಕ್ಷತ್ರದಲ್ಲಿದೆ. ಅದಕ್ಕೆ ಇವ್ರ ಜಾಬ್ನ ಯಾವ ಥರದಿಂದ ನೋಡಬೇಕು, ಯಾವ ಥರ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಕೂಲಂಕುಷವಾಗಿ ಗಮನಿಸೋಣ. ಇದು ಬೇಸಿಕ್ ಲಗ್ನದಲ್ಲಿ ಹೇಳಿದ್ದೀನಿ. ಈಗ ನೋಡ್ರಿ, ಚಂದ್ರ ಮತ್ತು ರಾಹು ಜೊತೆಗಿದ್ರೆ ಅದು ಡಿಗ್ರಿ ವೈಸ್ ನೋಡಿದಾಗ 22 ಡಿಗ್ರಿಯಲ್ಲಿ ಚಂದ್ರ ಇದೆ, ರಾಹು 26 ಡಿಗ್ರಿಯಲ್ಲಿದೆ. ಬೇಸಿಕಲಿ ಏನಾಗುತ್ತೆ ಅಂದರೆ ಯಾವಾಗ ಒಂದು 5-6 ಡಿಗ್ರಿ ಡಿಫ್ರೆನ್ಸಲ್ಲಿ ಚಂದ್ರ ಮತ್ತು ರಾಹು ಇದ್ದಾಗ ಏನು ಮಾಡ್ತಾನೆ, ನಾನು ಇದಕ್ಕೊಂದು ಸಪ್ರೇಟ್ ವಿಡಿಯೋನೇ ಮಾಡಿಬಿಡ್ತೀನಿ. ರಾಹು ಚಂದ್ರನ ಓವರ್ಟೇಕ್ ಮಾಡಿ ಆ ಮನಸ್ಸು ಅನ್ನೋದನ್ನ ಒಂದು ನಿನ್ನೆ ಬಹಳ ವಿಡಿಯೋಗಳು ಚಂದ್ರ ರಾಹು ಜೊತೆಗಿರೋರೇ ಬಂದಿದ್ದಾವೆ ನನಗೆ. ಮನಸ್ಸನ್ನು ಟೋಟಲಿ ಏನು ಮಾಡಿಬಿಡ್ತವೆ, ರಾಹು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಚಂದ್ರನ ಅಂಶಗಳಾದ ಮಮತೆ ಅಥವಾ ಸಾಫ್ಟ್ ನೇಚರು ಅವು ಸ್ವಲ್ಪ ಕಡಿಮೆ ಆಗ್ಬಿಡ್ತವೆ. ಈಗ ಅವನ್ನ ಈ ಚಂದ್ರನ ಆಕ್ಟಿವೇಟ್ ಮಾಡಬೇಕು. ಇವರಿಗೆ ಜಾಬ್ ಇರೋದೇ ಚಂದ್ರನಿಂದ. ಚಂದ್ರ ಮತ್ತು ರಾಹು ಅಂತಂದರೆ ಅದನ್ನ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಬಹಳ ಟ್ರೈ ಮಾಡಬೇಕು. ಆಮೇಲೆ ಈಗೇನಾಗಿದೆ, ಲಗ್ನ ಎಲ್ಲಿದೆ ಇವ್ರದ್ದು, ಲಗ್ನ ಬಂದು ಇದರಲ್ಲಿ ಲಗ್ನ ವೃಶ್ಚಿಕ ಲಗ್ನ. ಈ ಲಗ್ನದ ವೃಶ್ಚಿಕದಲ್ಲಿ ಚಂದ್ರ ನೀಚ. ಆ ವೃಶ್ಚಿಕದಲ್ಲಿ ಚಂದ್ರ ನೀಚ, ಅವನು 5ನೇ ಮನೆಯಲ್ಲಿದ್ದಾನೆ. ಆಮೇಲೆ 26 ಡಿಗ್ರಿಯಲ್ಲಿ ರಾಹು ಇದೆ. ಅಂದರೆ ರಾಹು ಏನಾಗುತ್ತೆ, ಇಲ್ಲಿ ಮೇಷದಿಂದ ಮೀನಕ್ಕೆ ಬರಬೇಕಾದ್ರೆ ಮೊದಲು ಇಲ್ಲಿ ರಾಹು ಇಲ್ಲಿ ಬರುತ್ತೆ, ಆಮೇಲೆ ಚಂದ್ರ ಇಲ್ಲಿ ಬರ್ತಾನೆ. ಇಲ್ಲಿ ಕೇತುದಲ್ಲೂ ಏನಾಗಿದೆ, ಸೂರ್ಯ 29 ಡಿಗ್ರಿ ಇದೆ, ಆಮೇಲೆ ಕೇತು 26 ಡಿಗ್ರಿ ಇದೆ. ಮೊದಲು 29 ಬರುತ್ತೆ, ಆಮೇಲೆ 26 ಬರುತ್ತೆ. ಸೊ ಏನಾಗುತ್ತೆ, ಸೂರ್ಯ ಕೇತುವಿನಕ್ಕಿಂತ ಹೊರಗಡೆಗಿದ್ದಾನೆ. ಹಿಂಗೆ ನೋಡಿದಾಗ ಏನಾಗುತ್ತೆ, ಕಾಳಸರ್ಪ ದೋಷ ಅಥವಾ ಕಾಳಸರ್ಪ ಯೋಗ ಏನೇ ಇರಲಿ ಅದು ಇಲ್ಲ ಅಂತ ಕಂಡು ಬರುತ್ತೆ. ಆದರೆ ಇದರಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂದರೆ, ಗ್ರಹಣದ ದಿವಸದಲ್ಲಿ ಹುಟ್ಟಿರೋದ್ರಿಂದ ಸೂರ್ಯ ಮತ್ತು ಕೇತು ಕಂಪ್ಲೀಟಾಗಿ ಇದನ್ನ ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೂರ್ಯನ ಕೇತು ಕವರ್ ಮಾಡ್ಕೊಂಡಿದ್ದಾನೆ. ರಾಹುಗ್ರಸ್ತ ಚಂದ್ರಗ್ರಹಣನ ಇರೋದ್ರಿಂದ ಚಂದ್ರನ ರಾಹು ಕವರ್ ಮಾಡಿದ್ದಾನೆ. ಈಗ 5ನೇ ಮನೆಯಲ್ಲಿ ರಾಹು ಇದ್ದರೆ ಅದು ಕಾಳಸರ್ಪ ದೋಷ ಅಂತ ಪ್ರಮುಖವಾಗಿ ಹೇಳಿದ್ದಾರೆ. ಹಾಗಾಗಿ ಕಾಳಸರ್ಪ ದೋಷಕ್ಕೆ ಏನು ಮಾಡಬೇಕು, ಕಾಳಸರ್ಪ ದೋಷಕ್ಕೆ ಅದನ್ನ ನೀವು ಡೆಫಿನೆಟ್ಲಿ ನೀವೇನು ಮಾಡಬೇಕು ಅಂದರೆ, ಅದನ್ನ ಇವರ ಹುಟ್ಟಿದ ದಿನ ಏನು ಮಾಡಬೇಕು, ಇವ್ರದ್ದು ತೂಕ ನೋಡ್ರಿ, ನಿಮ್ಮ ಮನೆ ಯಜಮಾನ್ರದ್ದು ಆ ತೂಕ ನೋಡಿ ಇದ್ಲು ತೊಗೊಳ್ರಿ. ಅದ್ರದ್ದು 1/10 ಭಾಗ ಮಾಡ್ತಿರೋ ಎಷ್ಟು ಮಾಡ್ತಿರೋ ನೋಡ್ಕೊಳ್ಳಿ. ಅಂದರೆ ಈಗ ಅವರು 50 kg ಇದ್ದರು ಅಥವಾ 60 kg ಇದ್ದರು ಅಂದರೆ, ಮೊನ್ನೆ ಒಂದು ವಿಡಿಯೋದಲ್ಲೂ ಸೇಮ್ ಹೇಳಿದ್ದೀನಿ, ಕಾಳಸರ್ಪ ದೋಷಕ್ಕೆ ಸಿಮಿಲರ್. ಈಗ ಅದನ್ನ ನೀರಲ್ಲಿ ಇದ್ದಲ್ಲನ್ನು ಹರಿಬಿಡಬೇಕು. ಅದನ್ನ ಎಷ್ಟು ವರ್ಷ ಕಂಟಿನ್ಯೂಸ್ ಆಗಿ ನೆನ್ಪಿಟ್ಕೊಂಡು ಮಾಡ್ತಾ ಇರಬೇಕು. ಅದೊಂದು ಸಿಂಪಲ್ ಸೊಲ್ಯೂಷನ್ನು. ಆಮೇಲೆ ಇದು
ಈ ನಾನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ಇದೊಂದು ಇದೆಯಲ್ಲ, ಇದು ಏನಂದರೆ ಜನಾತ್ ಉಲ್ ಫಿರ್ದೋಸ್ ಅಂತ, ಇದನ್ನ ಇಟ್ಕೊಂಡಿರ್ರಿ. ಇದನ್ನ ನೀವು ಅಮೆಝಾನ್ನಲ್ಲಿ ಪರ್ಚೇಸ್ ಮಾಡ್ಕೊಳ್ರಿ. ನೋಡೋಣ, ನಾನು ಪದೇ ಇದನ್ನ ಹೇಳ್ತಾ ಇದ್ದೀನಿ. ಅಮೆಝಾನ್ ಏನಾದ್ರು ನಾನು ಇದನ್ನ ಪ್ರಮೋಟ್ ಮಾಡೋದಕ್ಕೆ ನನಗೆ ದುಡ್ಡು ಕೊಡುತ್ತಾ ನೋಡ್ತೀನಿ. ನಾನು ಸ್ವಲ್ಪ ಆದ್ರೂ ದುಡ್ಡು ಸಿಗಲಿ ಬೇಕಾದ್ರೆ. ಇನ್ನೂವರೆಗೂ ಅದನ್ನ ಟ್ರೈ ಮಾಡಿಲ್ಲ. ಇದು ಜನ್ನತ್ ಉಲ್ ಫಿರ್ದೋಸ್ ಅಂತ ನಮ್ಮ ಗುರೂಜಿ ಹೇಳಿರೋದು ಇದು. ಇದನ್ನ ಡೈಲಿ ಹಚ್ಕೊಳ್ರಿ. ರಾಹು ಸ್ಟ್ರೇಟ್ ಆಗ್ತಾನೆ. ರಾಹು ಸ್ಟ್ರೇಟ್ ಆಗಿಬಿಟ್ರೆ, ರಾಹು ಸ್ಟ್ರೇಟ್ ಆಗಿ ಸ್ವಲ್ಪ ಮನಸ್ಸೆಲ್ಲ ಸರಿಯಾಗಿ, ಆಮೇಲೆ ರಾಹುನ್ ಸ್ಟ್ರೇಟ್ ಮಾಡ್ಕೋಬೇಕು, ಸೂರ್ಯನ್ ಸ್ಟ್ರೇಟ್ ಮಾಡ್ಕೋಬೇಕು, ಆಮೇಲೆ ಚಂದ್ರನ್ ಸ್ಟ್ರೇಟ್ ಮಾಡ್ಕೋಬೇಕು, ಕೇತುನ್ ಸ್ಟ್ರೇಟ್ ಮಾಡ್ಕೋಬೇಕು. 4 ಮೇಜರ್ ಆ್ಯಕ್ಟಿವಿಟಿ ಮಾಡಬೇಕು ಅವರು. ಆಮೇಲೆ ಲಗ್ನ, ಇದು ರಾಹು ಇದು ಹೇಳಿದ್ದೀನಿ. ಇದು ಏನಪ್ಪ ಇದು ಭಯಂಕರ ಡೇಂಜರಸ್ ಇದೆಯಲ್ಲ ಅಂತ ಅನ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಏನೂ ಇಲ್ಲ, ಜಪತಪ ಮಾಡಬೇಕಾಗಿದ್ದು ಇದು ಏನಂದರೆ, ಇವರು ಒಂದು ಸುಬ್ರಹ್ಮಣ್ಯ ಸ್ವಾಮಿ ಜಪ ಮಾಡಿಬಿಡ್ಲಿ. ಇಲ್ಲ ನೀವು ರೋಣ ಆ ಕಡೆ ಎಲ್ಲ ಅಂತಂದರೆ ವೀರಭದ್ರ ದೇವರದ್ದು ಇದು ಆದರೆ ವೀರಭದ್ರದ ಮತ್ತು ಭದ್ರಕಾಳಿ ಆರಾಧನೆ ಮಾಡೋದು. ದುರ್ಗಾದೇವಿ ಆರಾಧನೆ ಅಂತೀವಿ. ಎಲ್ಲಿ ದುರ್ಗಾದೇವಿ ಆರಾಧನೆ ಅಂತಂದರೆ ನಾವೆಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ, ಹಿಂಗೆಲ್ಲ ಕಡೆಗೂ ಅಲ್ಲಿ ದುರ್ಗಾ ಪರಮೇಶ್ವರಿ ಎದುರುಗಡೆಗೇನೆ ವೀರಭದ್ರ ದೇವರಿದೆ. ಸೊ ಅವರು ಸೌತ್ ಕೆನರಾದಲ್ಲಿ ಏನಂತಾರೆ, ದಕ್ಷಿಣ ಕನ್ನಡದಲ್ಲಿ ಬರೀ ಇದು ಇದೆ ನೋಡಿ. ಇದು ಏನಂದರೆ ಇವರು ಇಲ್ಲಿ ಸರ್ಟಿಫಿಕೇಟು ಕೊಟ್ಟಿರ್ತಾರೆ ಇದ್ರದ್ದು. ಏನಂದರೆ ಇಲ್ಲಿ ಇದೆ ನೋಡಿ, ಇಲ್ಲಿ ರೆಡ್ ಕಲರಿಂದಿದೆ. ಇದನ್ನ ಹಚ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ಓಂ ಧುಮ್ ದುರ್ಗಾಯ ನಮಃ ಅಂತನಾದ್ರು ಹೇಳ್ಬೋದು. ಆಮೇಲೆ ಇದನ್ನ ಓಂ ಕ್ರೀಮ್ ಕಾಳಿಯೇ ನಮಃ ಅಂತ ಅನ್ನೋದ್ರು ಹೇಳ್ಬೋದು. ನಿಮಗೆ ಯಾವುದು ಹೇಳಲಿಕ್ಕಾಗುತ್ತೆ, ಕಾಳಿ ಆಗಲಿ ಭದ್ರಕಾಳಿ ಆಗಲಿ, ಭದ್ರಕಾಳಿಯ ಮಂತ್ರವನ್ನಾದರೂ ಜಪಿಸ್ರಿ. ಆಮೇಲೆ ವೀರಭದ್ರ ದೇವರ ಮಂತ್ರ ಜಪಿಸ್ರಿ. ಇಲ್ಲ ನಿಮಗೆ ನೀವು ವೈಷ್ಣವರಾಗಿದ್ದಲ್ಲಿ ನರಸಿಂಹಸ್ವಾಮಿ ಮಂತ್ರನ ಜಪಿಸ್ರಿ. ಇಲ್ಲ ಬೇಸಿಕಲಿ ನಿಮಗೆ ನಿಮ್ದು ಯಾವ್ದು ಫೇವ್ರೇಟ್ ದೇವರು ಅಂತ ನೋಡ್ಕೊಳ್ಳಿ. ಈಗ ಕೇತುವನ್ನ ಸೂರ್ಯನಿಂದ ಮುಕ್ತಗೊಳಿಸ್ಬೇಕು ಅಂದರೆ ಮಹಾಗಣಪತಿ ಆರಾಧನೆ ಮಾಡಬೇಕು. ಇದೆಲ್ಲ ಆಯ್ತಲ್ಲ. ಈಗ ನೋಡೋಣ, ಯಾರು ಬೇರೆಯವ್ರು ಏನಾದರೂ ಇವರಿಗೆ ರಾಹುನ ದೃಷ್ಟಿ ಗುರು ಏನಾದರೂ ದೃಷ್ಟಿ ಬಿಟ್ಟಿದಾನ ಅಂತ ನೋಡೋಣ. ಈಗ ನೋಡಿ, ಗುರುವಿನ ಮನೆಯಲ್ಲಿ ಚಂದ್ರ ಮತ್ತು ರಾಹು ಇದ್ದಾರೆ. ಗುರು ಇಲ್ಲಿ 20 ಡಿಗ್ರಿಯಲ್ಲಿದೆ. ಈಗ ಇದನ್ನ ನಾನು ನಮ್ಮ ನಕ್ಷತ್ರ ನಾಡಿ ಫ್ರೆಂಡ್ಸ್ಗಳು ಸ್ವಲ್ಪ ಎಲ್ಲ ಮರೆತು ಬಿಟ್ಟಿರ್ತಾರೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಇದು ಲಗ್ನದಲ್ಲಿ 13 ಡಿಗ್ರಿಯಲ್ಲಿ ಶನಿ ಇದ್ದಾನೆ. ಆಮೇಲೆ 2ನೇ ಮನೆ 12 ಡಿಗ್ರಿಯಿಂದ ಸ್ಟಾರ್ಟ್ ಆಗಿದೆ. ಆಮೇಲೆ 2ನೇ ಮನೆ 12 ಡಿಗ್ರಿಯಿಂದ ಸ್ಟಾರ್ಟ್ ಆಗಿ ಇದರಲ್ಲಿ ಮಂಗಳ ಏನಾಗಿದೆ, 2ನೇ ಮನೆಯಲ್ಲಿ ಇದ್ದಂಗಿದೆ. 1ನೇ ಮನೆಯಲ್ಲಿ ಶನಿ, 2ನೇ ಮನೆಯಲ್ಲಿ ಮಂಗಳ, ಆಮೇಲೆ 3ನೇ ಮನೆಯಲ್ಲಿ ಯಾರೂ ಇಲ್ಲ. ಅಂದರೆ ಬೇಸಿಕಲಿ ಪರಾಶರದಲ್ಲಿ ಇದು 3ನೇ ಮನೆಯಲ್ಲಿ ಇದ್ದಂಗಿದೆ. ಇಲ್ಲಿ 3ನೇ ಮನೆಯಲ್ಲಿ ಯಾರೂ ಇಲ್ಲ. 4ನೇ ಮನೆಯಲ್ಲಿ ಗುರು ಇದ್ದಾನೆ. 4ನೇ ಮನೆಯಲ್ಲಿ ಗುರು ಇರೋದು, 1ನೇ ಮನೆಯಲ್ಲಿ ಶನಿ ಇರೋದು, ಇವು ಎರಡು ನಿಮಗೆ ಚೆನ್ನಾಗಿ ಬದುಕಿಸ್ತಾ ಇದ್ದಾವೆ ಅಂತ ನೀವು ನೆನ್ಪಿಟ್ಕೋಬೇಕು. ಶನಿ ಮತ್ತು ಗುರು ಅವು ಯಾಕೆ ಬದುಕಿಸ್ತಾ ಇರ್ತವೆ ಅಂದರೆ, ಲಗ್ನದಲ್ಲಿ ಹುಟ್ಟೋ ಟೈಮ್ನಲ್ಲಿ ಪೂರ್ವದಲ್ಲಿ ಶನಿ ಇದೆ. ಸೊ ಆಮೇಲೆ ಇದರಲ್ಲಿ ಪಾತಾಳದಲ್ಲಿ ಅವ್ರನ್ನ ಹಿಡಿದಿಟ್ಕೊಂಡಿರೋದು ಗುರು. ಸೊ ಅದೂ ಬಹಳ ಒಳ್ಳೆಯದು. ಆಮೇಲೆ 5ರಲ್ಲಿ ಚಂದ್ರ ಮತ್ತು ರಾಹು ಇದೆ. ಸೊ ಚಂದ್ರನ ಎಫೆಕ್ಟೇ ಇರೋದಿಲ್ಲ ಇವರಿಗೆ, ಚಂದ್ರನ ಕ್ವಾಲಿಟೀಸೇ ಇರೋದಿಲ್ಲ. ಚಂದ್ರನ ಕ್ವಾಲಿಟೀಸ್ ಪಡಿಬೇಕು ಅಂದರೆ ಏನು, ಅಕ್ಕಿ ತಗೋಬೇಕು, ಅಕ್ಕಿ ತಿನ್ನಬೇಕು, ಹೀಗೆಲ್ಲ ಮಾಡಿ ಅದನ್ನ ಇಂಪ್ರೂವ್ ಮಾಡಲಿಕ್ಕೆ. ಅಂದರೆ ಚಂದ್ರ ಇಲ್ಲ, ಸೂರ್ಯ ಇಲ್ಲ, ಚಪಾತಿ ಅನ್ನ ಇದನ್ನ ಊಟ ಮಾಡೋದು ಮಾಡ್ತಾ ಇರ್ರಿ. ಸ್ವಲ್ಪ ಉದ್ದಿನ ಕಾಳನ್ನ ತಿನ್ನೋದು, ಅಂದರೆ ಇಡ್ಲಿ ತಿನ್ನೋದು ಅಥವಾ ವಡಾ ತಿನ್ನೋದನ್ನ ಕಡಿಮೆ ಮಾಡಿ. ಹುರುಳಿಕಾಳು ಬೇಸಿಕಲಿ ನಮ್ಮ ರೋಣದ ಕಡೆಯವರಿಗೆ ಹುರುಳಿಕಾಳು ಅಂದರೆ ಭಾಳ ಪ್ರೀತಿ. ಅದು ಕೇತು ಎಂದು, ಅದನ್ನ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿ. ಬೇಸಿಕಲಿ ಬಿಳಿ ವಸ್ತುಗಳಿದಾವಲ್ಲ ಅವುಗಳನ್ನು ಯೂಸ್ ಮಾಡಿಕೊಂಡು ಚಂದ್ರನ ಬೆಳೆಸಲಿಕ್ಕೆ ಟ್ರೈ ಮಾಡಿ. ಅದು ಜಾಬಲ್ಲಿ ನಿಮಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಆಮೇಲೆ ಇದನ್ನ ಏನು ಸೂರ್ಯನ ಸೇವನೆ ಮಾಡ್ಕೊಳ್ಳೋದ್ರಿಂದ, ಸೂರ್ಯ ಅಂದರೆ ಚಪಾತಿ ಸೇವನೆ ಮಾಡ್ಕೊಳ್ಳೋದು, ಅಥವಾ ಈ ಗೋಧಿ ಬಣ್ಣದಲ್ಲಿ ಇರ್ತಾವಲ್ಲ, ನಮ್ಮ ಜೋಳದ ರೊಟ್ಟಿನೂ ಸೇವನೆ ಮಾಡ್ಬೋದು ಅಂತ ಅನಿಸ್ತದೆ. ಯಾಕೆಂದರೆ ಅದು ಗೋಧಿ ಬಣ್ಣದ ಇದೆ. ಹಾಗಾಗಿ
ಜೋಳನೂ ಸೇವನೆ ಮಾಡಬಹುದು. ಗೋಧಿ ಕಲರಲ್ಲಿರುತ್ತೆ. ಇಲ್ಲ ಸೂರ್ಯಕಾಂತಿ ಎಣ್ಣೆ ಯೂಸ್ ಮಾಡ್ಲಿಕ್ಕೆ ಹಿಡೀರಿ. ಸಾವಕಾಶವಾಗಿ ಸೂರ್ಯನನ್ನು ಮತ್ತು ಚಂದ್ರನನ್ನು ದೇಹದಲ್ಲಿ ಇನ್ಬಿಲ್ಟ್ ಮಾಡ್ಕೊಳ್ಳಿಕ್ಕೆ ಹಿಡೀರಿ. ಆಮೇಲೆ ಇದೇನಾಯಿತು, ಇಲ್ಲಿ ಇದು ಇದೇನಾಗಿದೆ, 4ನೇ ಮನೆಯಲ್ಲಿ ಗುರು ಇದ್ದಾನೆ. 4ನೇ ಮನೇಲಿ ಗುರು ಇದ್ದು ದಟ್ ಈಸ್ ವೆರಿ ಗುಡ್. ಸ್ಯಾಟರ್ನ್ ಈಗ ಪರಾಶರಕ್ಕೆ ಹೋಗೋಣ. ಪರಾಶರದಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನೋಡಿ 1, 2, 3 3ರಲ್ಲಿ ಮಾರ್ಸ್ ಇದೆ. ಮಾರ್ಸು ಲಗ್ನಾಧಿಪತಿ 3ರಲ್ಲಿದ್ದಾನೆ. ಅಂದರೆ ಆಮೇಲೆ ಶನಿ ಮತ್ತು ಮಂಗಳನ ದೃಷ್ಟಿ ಇದೆ. ಶನಿದು 3ನೇ ದೃಷ್ಟಿ ಅಂತ ಇರುತ್ತೆ. ಶನಿದು 3ನೇ ದೃಷ್ಟಿ, 7ನೇ ದೃಷ್ಟಿ, 10ನೇ ದೃಷ್ಟಿ ಇರುತ್ತೆ. 7, 8, 9, 10 10ನೇ ದೃಷ್ಟಿ ಇರುತ್ತೆ. ಸೊ ಶನಿಯ ದೃಷ್ಟಿ ಮಂಗಳದ ಮೇಲಿದೆ. ಸ್ವಲ್ಪ ಸ್ಲೋ ಇರ್ತಾರೆ. ಆ ದೃಷ್ಟಿ ವರ್ಕ್ ಆಗ್ತಾ ಇತ್ತು ಅಂದರೆ ಸ್ವಲ್ಪ ಸಮಾಧಾನ ಸಾವಕಾಶವಾಗಿರ್ತಾರೆ. ಆದರೆ ಮಂಗಳ 11ರಲ್ಲಿರೋದ್ರಿಂದ ಡಿಸಿಪ್ಲೀನ್ಡ್ ಇರ್ತಾರೆ ಅಂತ ಈಗ ಎಲಾನ್ ಮಸ್ಕ್ ಅಂತ ಇಡೀ ವರ್ಲ್ಡಿನ ಫೇಮಸ್ ಪರ್ಸನ್ ಇದ್ದಾನೆ. ಆತನ ಹೆಸರು ಇಲಾನ್ ಮಸ್ಕ್ ಅಂತ. ಅವನು ಟೆಸ್ಲಾದ ಓನರ್. ಅವನಿಗೂ ಮಾರ್ಸ್ 11ರಲ್ಲಿ ಮಾರ್ಸ್ ಇದರಲ್ಲಿದೆ. ಎಲ್ಲಿ ಈ ಮಾರ್ಸ್ ಉಚ್ಚವಾದ ಮಂಗಳ ಇದೆ. ಅವನು ಉಚ್ಚ ಮಂಗಳ ಇರೋದಕ್ಕೆ ನೀವು ಬೇಸಿಕಲಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿರಿ, ವೀರಭದ್ರ ದೇವರ ಆರಾಧನೆ ಮಾಡಿ, ಭದ್ರಕಾಳಿ ಆರಾಧನೆ ಮಾಡಿ ಚೆನ್ನಾಗಿ ರಿಕವರ್ ಆಗಿ ನೀವು ನನಗೆ ಇದನ್ನ ಹೇಳಿ. ಆಮೇಲೆ ಬೇಸಿಕಲಿ ಕಸ್ಪಲಲ್ಲಿ ನೋಡಿದಾಗ ಏನಾಗಿದೆ, ಕಸ್ಪಲಲ್ಲಿ ನೋಡಿದಾಗ ಇವನು ಕಸ್ಪಲಲ್ಲಿ 6ನೇ ಅಧಿಪತಿ ಚಂದ್ರ ಇದ್ದಾನೆ, 7ನೇ ಅಧಿಪತಿ ರಾಹು ಇದ್ದಾನೆ. ನೀವು ಬಿಸ್ನೆಸ್ ಏನಾದ್ರು ಮಾಡ್ತೀರಿ ಅಂದರೆ ರಾಹುಗೆ ರಿಲೇಟೆಡ್ ಬಿಸ್ನೆಸ್ ಮಾಡಿಬೇಕಾದ್ರೆ ಅದರಲ್ಲಿ ಬಿಸ್ನೆಸ್ಸಲ್ಲಿ ಬಹಳ ಚೆನ್ನಾಗಾಗ ಸಾಧ್ಯತೆ ಇರುತ್ತೆ. 11 ಬುಧ ಇದ್ದಾನೆ. ಬಿಸ್ನೆಸ್ ಮಾಡೋದು ಬಹಳ ಉತ್ತಮ ಜಾಬಿನ್ಗಿಂತ. ಟ್ರೈ ಮಾಡಿ ನೋಡಿ ಬಿಸ್ನೆಸ್ ಮಾಡಲಿಕ್ಕೆ. ಯಾಕೆಂದರೆ ಅದು 5-9 ಇದೆ, ಚೇಂಜಸ್ ಆಗ್ತಾ ಇರುತ್ತೆ. ಅಂದರೆ ಬಿಸ್ನೆಸ್ ಅಂದರೆ ಏನು, ಚಲಿಸ್ತಾ ಇರಬೇಕು, ಬಿಸ್ನೆಸ್ಸಲ್ಲಿ ಮೂವ್ ಆಗ್ತಾ ಇರಬೇಕು. ನೀವು ಡೆಫಿನೆಟ್ಲಿ ರಾಹುವಿನ ಈ ಕುಂಡ್ಲಲ್ಲಿ ರಾಹುಂದೇ ಮೇಲಾಟ ಇರೋದ್ರಿಂದ ಹುಣ್ಣಿಮೆ ದಿವಸ ಹುಟ್ಟಿದ್ದಾರೆ. ಆಮೇಲೆ ಚಂದ್ರನ ಜೊತೆಗೆ ರಾಹು ಇದ್ದಾನೆ. ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಏನಾದರೂ ಸಣ್ಣ ಪ್ರಮಾಣದಲ್ಲೇ ಬಿಸ್ನೆಸ್ ಮಾಡಲಿಕ್ಕಾಗುತ್ತೆ ಅಂತಂದರೆ ಡೆಫಿನೆಟಾಗಿ ಬಿಸ್ನೆಸ್ ಮಾಡಲಿಕ್ಕೆ ಟ್ರೈ ಮಾಡಿ ನೋಡ್ರಿ. ಇದನ್ನ ಈ ಥರ ಇದೆ ನಮ್ಮದು. ಈಗ ಜಗತ್ತು ನಿಲ್ಲೋದಿಲ್ಲ, ಜಗತ್ತು ಹಿಂಗೆ ನಡೀತಾನೆ ಇರುತ್ತೆ. ನಾವು ಒಬ್ಬರು ಈ ಥರ ಹುಟ್ಟಿರ್ತಾರೆ, ಇನ್ನೊಬ್ರು ಈ ಥರ ಎಲ್ಲರಿಗೂ ಸಮಸ್ಯೆಗಳನ್ನು ಕೊಟ್ಟೆ ಕಳಿಸ್ಬಿಟ್ಟಿರ್ತಾನೆ ಭಗವಂತ ಪರಶಿವ. ಸೊ ಆ ಸಮಸ್ಯೆಗಳನ್ನು ಎದುರಿಸೋದಿದೆಯಲ್ಲ, ಅದಕ್ಕೆ ಇದು ಜ್ಯೋತಿಷ್ಯ ಅನ್ನೋದೊಂದು ಕಾಪಿ ಚೀಟಿ ಇದ್ದಂಗೆ. ಹೇಳಿದ್ದಾರೆ ಅಂತ ಹೇಳಿ ಇದನ್ನೇ ನೆನ್ಪಿಟ್ಕೊಂಡಿರಿ. ಇಡೀ ವಿಶ್ವದಲ್ಲಿ, ಇಡೀ ವಿಶ್ವ ಬ್ರಹ್ಮಾಂಡ ಅಂದರೆ ಏನು, ನಮ್ಮದು ಬ್ರಹ್ಮಾಂಡದಲ್ಲಿ ಸೂರ್ಯ ಒಬ್ಬನಿದ್ದಾನೆ. ಅಂಥವರಲ್ಲಿ ಇದು ಕೋಟಿ ಸೂರ್ಯರಿರೋಂಥ ಒಂದು ಬ್ರಹ್ಮಾಂಡದಲ್ಲಿ ನಾವು ಬಹಳ ಅಲ್ಪರು. ಸೊ ನಾವು ಬರ್ತೀವಿ ಹೋಗ್ತೀವಿ, ನಮ್ಮ ಕರ್ಮಗಳನ್ನು ಕಳ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಕುಂಡ್ಲೆಯಲ್ಲಿ ಬಹಳ ಪಾಸಿಟಿವ್ಸ್ ಇದ್ದಾವೆ. ಆ ಪಾಸಿಟಿವ್ಸ್ನೆಲ್ಲ ಕನ್ವರ್ಟ್ ಮಾಡ್ಕೊಳ್ಳಿ. ಕನ್ವರ್ಟ್ ಮಾಡಿಕೊಂಡು ಚೆನ್ನಾಗಾಗ್ರಿ. ಶುಕ್ರ ಸ್ವಂತ ಮನೆಯಲ್ಲಿದ್ದಾನೆ. 26 ಡಿಗ್ರಿಯಲ್ಲಿ ಶುಕ್ರ, 12ನೇ ಶುಕ್ರ ಮತ್ತು ಬುಧ ಇಬ್ಬರೂ ಚೆನ್ನಾಗಿದ್ದಾರೆ. ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಬಹಳ ಬಿಸ್ನೆಸ್ಸು ಎಲ್ಲ ಚೆನ್ನಾಗಾಗ್ತವೆ. ಅವ್ರ ಮನಸ್ಸೆಲ್ಲ ಬೇಸಿಕಲಿ ಶುಕ್ರ 12ರಲ್ಲಿದ್ದರೆ ದಟ್ಸ್ ವೆರಿ ಗುಡ್ ಅಂತ ಹೇಳ್ತಾರೆ. ಅದನ್ನ ತನ್ನ ಸ್ವಂತ ಮನೆಯಲ್ಲೇ ಇದ್ದು, ಅಂದರೆ ಅದಕ್ಕೆ ಜನರಲಿ ಹೆಚ್ಚು ಕಮ್ಮಿ ಉಚ್ಚ ಅಂತ ಕರೀತಾರೆ. ಅವರಿಗೆ ಒಳ್ಳೆ ಕಲಾತ್ಮಕತೆ ಇರುತ್ತೆ. ಬಟ್ ಅದನ್ನ ನೋಡೋ ದೃಷ್ಟಿಕೋನ ಸ್ವಲ್ಪ ಎಲ್ಲ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಹಿಡಿಯಿರಿ. ಬೇಕಾದರೆ ನನ್ನ ಇದನ್ನ ನಂಬರ್ ಹಾಕಿದ್ದೀನಿ, ಮೆಸೇಜ್ ಮಾಡಿ. ನಾನು ಜನರಲಿ ಅಷ್ಟೊಂದು ಈಸಿಯಾಗಿ ಮೆಸೇಜ್ಗಳಿಗೆ ರಿಪ್ಲೈ ಮಾಡಿರೋದಿಲ್ಲ. ಇಲ್ಲಿ ಈ ಅಸ್ಟ್ರಾಲಜಿನ ಇದರಲ್ಲೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಎರಡು ಮಿಕ್ಸ್ ಮಾಡಿಕೊಂಡು ಇದನ್ನ ಮಾಡೋದಿಲ್ಲ. ಬಟ್ ಅಲ್ಲಿ ಮೆಸೇಜ್ ಮಾಡಿ, ಬೇಕಾದರೆ ನಿಮಗೆ ಏನಾದರೂ ಒಂದು ಮಂತ್ರಗಳದ್ದು ಅಥವಾ ಸ್ಕ್ರೀನ್ಶಾಟ್ ಇದ್ದರೆ ಕಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಇಲ್ಲೇ ಯಾವಾಗಾರು ಹಾಕಿ ಸಪ್ರೇಟ್ ಇದನ್ನ ಮಾಡ್ತೀನಿ,
ಚಂದ್ರ ಮತ್ತು ರಾಹು ಗ್ರಹಣದಲ್ಲಿ ಹುಟ್ಟಿದ್ದಾಗ ಏನು ಫಲಗಳು ಏನು ಕತೆ ಅನ್ನೋದನ್ನೆಲ್ಲ ನೋಡ್ಕೊಳ್ಳೋಣಂತೆ. ಆಯಿತಾ? ಆಲ್ ದ ಬೆಸ್ಟ್. ನೀವು ಭದ್ರಕಾಳಿ, ವೀರಭದ್ರೇಶ್ವರ ಮತ್ತು ಭದ್ರಕಾಳಿ ನಿಮಗೆ ಒಳ್ಳೆ ದಾರಿಯಲ್ಲಿ ನಡೆಸಲಿ, ಒಳ್ಳೆ ಬಿಸ್ನೆಸ್ ಆಗಲಿ. ಬಿಸ್ನೆಸ್ಸಿಂದ ನೀವು ಬಹಳ ಚೆನ್ನಾಗಿ ಬೆಳೀರಿ. ನಮ್ಮ ವಿಜಯ ಸಂಕೇಶ್ವರರು ಅವರೆಲ್ಲ ಬೆಳೆದ್ರಲ್ಲ, ಆ ಥರ ಆಗ್ರಿ. ಸತ್ಯನಿಷ್ಠೆಯಲ್ಲಿ ನಡೀರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.